ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕನೂರು ತಹಸೀಲ್ದಾರರಿಗೆ ಮನವಿ. ರಾಜ್ಯದಾದ್ಯಂತ ರೈತರು ಸಾಲ ಮಾಡಿ ಕಡಲೆ ಬಿತ್ತನೆ ಮಾಡಿದ್ದು, ರೈತರು ಬಿತ್ತನೆ ಮಾಡಿದ ಹಿಂಗಾರು ಕಡಲೆ ಬೆಳೆ ಕಟಾವಿನ ಹಂತಕ್ಕೆ ಬಂದಿದ್ದು, ಇನ್ನೆರಡು ವಾರದೊಳಗೆ ರೈತರು ಕಡಲೆಕಾಳನ್ನು ಕಟಾವು ಮಾಡುತ್ತಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೊಪ್ಪಳ ಜಿಲ್ಲೆಯ ರೈತರಿಗೆ ಕಡಲೆ ಬೆಂಬಲ ಖರೀದಿ ಕೇಂದ್ರ ಆರಂಭಿಸಬೇಕು. ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಹಳೆ ಬೆಲೆಯ ಕೂಲಿ ಕಾರ್ಮಿಕರ ಖರ್ಚಿಗೂ ಸಾಲುವುದಿಲ್ಲ. ಅದಕ್ಕಾಗಿ ಹಳೆ ಬೆಲೆಯನ್ನು ರದ್ದುಗೊಳಿಸಿ ಹೊಸ ಬೆಲೆಯನ್ನು ನಿಗದಿ ಮಾಡಿ ಸರ್ಕಾರ ಕಡಲೆಕಾಳನ್ನು ಖರೀದಿಸಬೇಕು. ಒಂದು ಕ್ವಿಂಟಲಿಗೆ 10,000 ದರ ನಿಗದಿ ಮಾಡಬೇಕು. ಪ್ರತಿಯೊಬ್ಬ ರೈತರಿಂದ 50 ಕ್ವಿಂಟಲ್ ಕಡಲೆಕಾಳನ್ನು ಖರೀದಿಸಬೇಕು. ಕಡಲೆ ಖರೀದಿಸಿದ ತಿಂಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು. ಜನವರಿ ತಿಂಗಳಲ್ಲಿ ಕಡಲೆಗೆ ಬೆಂಬಲ ಬೆಲೆಯ ಖರೀದಿ ಕೇಂದ್ರ ಆರಂಭಿಸುವಂತೆ ಗ್ರೇಡ್ 2 ತಹಸೀಲ್ದಾರರಾದ ಮುರಳೀಧರ್ ಕುಲಕರ್ಣಿ ಅವರ ಮೂಲಕ ಸಿಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯದಾದ್ಯಂತ 60 ವರ್ಷದ ಹಿರಿಯ ನಾಗರಿಕರಿಗೆ 10,000 ರೂಪಾಯಿ ಗೌರವಧನ ಹೆಚ್ಚಿಗೆ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಯಲ್ಲಪ್ಪ ಎಚ್ ಬಾಬ್ರಿ, ಪ್ರಕಾಶ್ ಡೊಳ್ಳಿನ್, ಬಸವರಾಜ್ ರಾಜೂರ್, ಶರಣಪ್ಪ ಜೋಗಿನ್, ಈರಣ್ಣ ಪೂಜಾರ್ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಅಂದ್ರೆ ಈಗ ಕೇಂದ್ರ ಸರ್ಕಾರ ಚುನಾವಣೆ ಲೋಕಸಭಾ ಚುನಾವಣೆ ಮುನ್ನ 3,500 ಕೋಟಿ ರೂಪಾಯಿನ ಇವ್ರಿಗೆ ರಾಜ್ಯ ಸರ್ಕಾರಕ್ಕೆ ಹಾಕಿದ್ರು. ಅದನ್ನ ಪರಿಹಾರ ಸಹಿತ ಹಾಕ್ಬೇಕು. ಹೆಸರು ಹಾಳಾಗ್ಯಾವು, ಅದಕ್ಕೆ ಪರಿಹಾರ ಹಾಕಿಲ್ಲ. ಪಕ್ಕದ ಜಿಲ್ಲೆ ಬಂದವು, ನಮ್ ಜಿಲ್ಲಾದಲ್ಲಿ ಬಂದಿಲ್ಲ. ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು. ಅದ್ರ ಜೊತೆಗೆ ಏನಾಗತ್ತ ಅಂದ್ರೆ ಬೆಳೆ ವಿಮೆನು ಸರಿಯಾಗಿ ಬಂದಿಲ್ಲ, ಆ ಬೆಳೆ ವಿಮೆ ಹಾಕ್ಬೇಕು. ಆಮೇಲೆ ಏನಾಗತ್ತ ಅಂದ್ರೆ ಇನ್ನೊಂದು ವಿಚಾರ ಏನಾಗತ್ತ ಅಂದ್ರೆ ಈಗ ಹಿರಿಯರ ನಾಗರಿಕ ಆತು, ಆಮೇಲೆ ಬಡ ಕಾರ್ಮಿಕ ಗುತ್ತಿಗೆ ಕಾರ್ಮಿಕರ ಆತು ಎಲ್ಲ ಐತಿ. ಏನಾಗತ್ತಂದ್ರ ಅದು ಒಂದು ಇದನ್ನ ಹಾಕಂತ ವ್ಯವಸ್ಥೆ ಏನು ಅವ್ರಿಗೆ ಒಂದು 10,000 ರೂಪಾಯಿ ತಿಂಗಳ 10,000 ರೂಪಾಯಿ ಹಾಕಂತ ವ್ಯವಸ್ಥೆ ಹಾಕ್ಬೇಕು. ಈಗಿನ ಕಾಲದಾಗ ಮಕ್ಕಳು ನೋಡ್ಕೊವಲ್ಲ, ಏನೂ ನೋಡ್ಕೊಳಲ್ಲ. ಕಡೆಗೆ ಅದರಲ್ಲಿಂದ ಬದುಕಿ ಜೀವನ ಮಾಡ್ತಾರೆ ಮುದಿಯರು. ಈಗೇನೈತಿ ಹ್ಯಾಂಡ್ರ್ ಮಾಡ್ಕೊಂಡ್ಗಳೇ ಹೊರಗೆ ಹೋಗ್ತಾರ. ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು. ಈಗೇನೈತಿ ತಂದೆ ತಾಯಿ ಇದ್ರ ಕುಂತ್ಕೊಂಡ ಕುಡಿತಾರ, ಆ ಕುಡಿಯೋದನ್ನು ಬಂದ್ ಮಾಡ್ಬೇಕು. ಕುಡಿಯೋದನ್ನು ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕಿ ಪೂಜೆ ಮಾಡ್ತಾರ ರಾಜ್ಯದಾಗ. ಅದನ್ನ ಮಾಡಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಏನಾಗತ್ತ ಅಂದ್ರ ಈಗ ಏನಾಗ ಮದ್ವಿ ಬಡವ್ರ ಮದ್ವಿ ಮಾಡ್ಕೊಳೋ ಕಷ್ಟ ಐತಿ. ಒಂದು ತೊಲಿ ಬಂಗಾರಕ್ಕೆ 1.5 ಲಕ್ಷ 2 ಲಕ್ಷ ಐತಿ. 1,20,000 ರೂಪಾಯಿ ಐತಿ. ಅದನ್ನೇನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿಲಿಂದ 25 ಜೋಡಿ ಸರ್ಕಾರ ಬಡವ್ರ ಮದ್ವಿ ಮಾಡಿಕೊಟ್ರ ಇನ್ನೂ ಅದಕ್ಕಿಂತ ಹೆಚ್ಚಿನ ಅನುಕೂಲ ಆಗತ್ತ ಅಂತ ಹೇಳಿ ಇನ್ನು ವಿವಿಧ ಬೇಡಿಕೆಗಳದಾವು. ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸ್ಬೇಕು. ಯಾಕಂದ್ರೆ ಈ ಕಡ್ಲಿ ಖರೀದಿ ಕೇಂದ್ರ ತೆರೆಯೋದ್ರಿಂದ ಏನು, ಈ ಕಡ್ಲಿಕ್ಕೆ ಬಿತ್ತದ ಮುನ್ನ ನಾವು ಬರೇ ಬಿತ್ತಿ ಬೆಳಿಬೇಕಾದ್ರೆ ಒಂದು ಕಟಾವ್ ಮಿಷನ್ ಹಾಕತನ ಮಾರ್ಕೆಟ್ಗೆ ಹೋಗಿ ಕಳ್ಸತನ ಖರ್ಚ ಐತಿ. ಒಬ್ಬ ಕೂಲಿ ಕಾರ್ಮಿಕ 500 ರೂಪಾಯಿ 50 ರೂಪಾಯಿ ಪಗಾರ ಕೊಡ್ಬೇಕು. ಪಗಾರ ಕೊಟ್ಟಿನ ನಮ್ಗೇನು ರೈತರಿಗೆ ಉಳಿಯಾಗಲ್ಲ. 10,000 ರೂಪಾಯಿ ಒಂದು ಕ್ವಿಂಟಲ್ ಖರೀದಿ ಮಾಡ್ಬೇಕು. 50 ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ಬೇಕು. ಅದ್ ಖರೀದಿ ಮಾಡಿಂದ ಒಂದು ತಿಂಗಳದೊಳಗೆ ಅಮೌಂಟ್ ಹಾಕ್ಸ್ಬೇಕು ರೈತರಿಗೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡೀವಿ. ಅವರು ನಮ್ಮ ತಹಸೀಲ್ದಾರ್ ಈ ಮೂಲಕ ಏನು ಇದ್ ಮಾಡ್ತಾರ ಅವ್ರು 4 ಮಾತು ಮಾತಾಡ್ಬೇಕು. ಈ ಮೂಲಕ ಮುಖ್ಯಮಂತ್ರಿಗಳಿಗೆದ್ದು ನಮ್ಮ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು. ಅಪ್ಪ ಅಲ್ಲೇ ಅದ್ರ ಒಂದಿಷ್ಟು ಫೋಟೋ ಮಾಡ್ಕೇರಿ. ಈಗಾಗ್ಲೇ ರೈತರು ಕಡ್ಲಿ ರಾಜ್ಯಾದ್ಯಂತ ಇವತ್ತು ಕಡ್ಲಿ ಕಟಾವಿಗೆ ಬರ್ತಾವ. ಇನ್ನೊಂದು ವಾರ 15 ದಿನದಾಗ ಒಳಗ ಕಟಾವು ಬರ್ತಾವು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸೇರಿ ಈ ಶೀಘ್ರದಲ್ಲಿ ಕಡ್ಲಿ ಬೆಂಬಲ ಬೆಲೆನ ತೆರಿಬೇಕು. ಒಬ್ಬ ರೈತರಿಂದ 50 ಕ್ವಿಂಟಲ್ ಖರೀದಿ ಮಾಡ್ಬೇಕು. ಆಮೇಲೆ ಒಂದು ಕ್ವಿಂಟಲ್ಗೆ 10,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡ್ಬೇಕು. ನಿಗದಿ ಮಾಡಿ ಅದನ್ನ ಒಂದು ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲಿ ಚಾಲು ಮಾಡಿ ಅನುಕೂಲತೆ ಮಾಡ್ಕೋಬೇಕು. ಇನ್ನು ಈಗಾಗಲೇ ನಾವು ಈಗಲಿಂದನೇ ನಾವು ಯಾಕೆ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತು, ಮನವಿ ಯಾಕೆ ಸಲ್ಲಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಈ ಸದ್ಯಕ್ಕೆ ನಾವು ಶೀಘ್ರದಲ್ಲಿ ತೆರೆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. 50 ಕ್ವಿಂಟಲ್ ಯಾಕೆ ತೆರಿಬೇಕಪ್ಪ ಅಂತಂದ್ರೆ ಈಗ
ಈ ಬೇರೆ ರೈತರ ಅಕೌಂಟ್ ಇಸ್ಕೊಂಡು ಹಾಕಿದ್ನಿ ಅಂದ್ರೆ ಅದು ಎಲ್ಲ ಏನಾಗುತ್ತೆ ಅವ್ರ ಸಾಲ ಸೂಲ ಇರ್ತೈತಿ ಅವ್ರಿಗೆ ಮತ್ತೆ ಹೊಳ್ಳಿ ಅದು ಎಕರ್ಲಡ ಸಮಸ್ಯೆ ಭಯಂಕರ ಸಮಸ್ಯೆ ಆಕೈತಿ. ಸಮಸ್ಯೆ ಇರೋದ್ರಿಂದ ಅದು 50 ಕ್ವಿಂಟಲ್ ಒಬ್ಬ ರೈತನ ತೊಗೊಂಡ್ಬಿಟ್ರೆ ಅನುಕೂಲ ಆಗುತ್ತೆ. ಉಳಿದದ್ದು ಕೆಲವೊಬ್ರು ಅಕೌಂಟ್ ಇರಲ್ಲ ಏನಿರಲ್ಲ, ಉಳಿದ್ರ ಮತ್ತೆ ಬೇರೆ ಕಡೆ ಮಾರಕ್ಕೆ ಅವ್ರಿಗೆ ಮಾರಾಟ ಆಗಲ್ಲ, ಕಮ್ಮಿ ರೇಟಿಗೆ ಮಾರ್ಬೇಕು. ಈಗ ಆಳಿಂದು 550 ರೂಪಾಯಿ ಒಂದು ಆಳು, ಆಮೇಲೆ ಬಿತ್ತ ಕೂಲಿ ಆಳು, ಗೊಬ್ಬರ ಬೀಜದ ಆಳು ಎಲ್ಲ ಬಿತ್ತಿದ್ದು ಪತ್ತಿದ್ದು ನೋಡಿದ್ನಿ ಅಂದ್ರೆ ಎಕರೆಕ್ಕೆ 40ರಿಂದ 50 ಸಾವಿರ ರೂಪಾಯಿ ಮ್ಯಾಲೆ ಬಂದಿರ್ತೈತಿ, ಹೊರತಾಗಿ ಕಮ್ಮಿ ಆಗಲ್ಲ. ಮಾರ್ಕೆಟ್ ಹೋಗತಾನ ರೈತನ ಖರ್ಚು ಐತಿ. ಶೀಘ್ರದಲ್ಲಿ ಇವತ್ತೊಂದು ಬೆಂಬಲ ಬೆಲೆ ಖರೀದಿ ಘೋಷಣೆ ಮಾಡಿ 10 ಸಾವಿರ ರೂಪಾಯಿ ತಗೊಳ್ಳೇಬೇಕು. ಕೇಂದ್ರ ಸರ್ಕಾರ ಹಿಂದೆ ಮಾಡಿದ್ದು ರದ್ದು ಮಾಡ್ಬೇಕು. ಈಗ ಎಲ್ಲ ಈಗಿನ ಮಾಗಣಿಗೆ ನೋಡಿ ಹೆಚ್ಚು ಬೆಂಬಲ ಬೆಲೆ 10 ಸಾವಿರ ರೂಪಾಯಿ ಅಂತ ಮಾಡ್ಲೇಬೇಕಾಗುತ್ತಂತ ಎಂದು ಈ ಮಾಧ್ಯಮ ಮೂಲಕ ನಾ ಹೇಳ್ಬಯಸ್ತೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯಾದ್ಯಂತನ ಇವತ್ತು ಎಲ್ಲ ಕಡೆನೂ ಏನಾಗುತ್ತೆ, ತಂದೆ ತಾಯಿ ಮಕ್ಕಳ ಮುಂದೆ ತಂದೆ ಎಲ್ಲ ಇಟ್ಕೊಂಡು ಮಕ್ಕಳ ಜನರು ಏನು ಕುಡಿಯೋದು ಕಲ್ತಾರೆ. ಮದ್ಯಪಾನನ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು. ಆಮೇಲೆ ಅದ್ರ ಜೊತೆಯಲ್ಲಿ ಇವತ್ತು 10 ವರ್ಷದ 60 ವರ್ಷದ ಮುದುಕರಿಗೆ ಏನಾಗೈತಿ ಮಕ್ಕಳು ನೋಡ್ಕೊಳಲ್ಲ. ಆದ್ರಿಂದ ಅವ್ರಿಗೇನೈತಿ ಒಂದು ಗೌರವಧನ ಅಂತೆ ತಿಂಗಳಿಗೆ 10 ಸಾವಿರ ರೂಪಾಯಿ ಅವ್ರಿಗೆ ಹಾಕ್ಬೇಕು. ಆ ಜೊತೆಯಲ್ಲಿ ಏನೈತಿ ಇವತ್ತೊಂದು ತೊಲೆ ಬಂಗಾರ ತಗೋಬೇಕಾರ ಬಂಗಾರ ರೇಟ್ ಏನೈತಿ 1,20,000 ರೂಪಾಯಿ ಆಗೈತಿ. ಈಗ ಎಲ್ಲ ಬಡವ್ರಿಗೆ ಅವ್ರು ಲಗ್ನ ಮಾಡೋದು ಕಷ್ಟ ಆಗತ್ತೆ. ಈಗ ರಾಜ್ಯಾದ್ಯಂತನ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ 25 ಜೋಡಿ ಮದುವೆ ಮಾಡಿಕೊಡೋ ಅಂತ ವ್ಯವಸ್ಥೆನ ರಾಜ್ಯ ಸರ್ಕಾರ ಮಾಡಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ ಹಿಂದೆ ಲೋಕಸಭಾ ಮುನ್ನಾನೆ ಎಷ್ಟು ಕೇಂದ್ರ ಸರ್ಕಾರ ಒಂದು ಬರ ಪರಿಹಾರ ಹಾಕಿತ್ತು, ಅದು ಬರ ಪರಿಹಾರ ಹಾಕ್ಬೇಕು. ಅದ್ರ ಬೆಳೆ ಹೆಸರು ಬೆಳೆ ಹಾಳಾಗ್ಯಾವ, ಬೆಳೆ ಪರಿಹಾರ ಬಂದಿಲ್ಲ, ಬೆಳೆ ಪರಿಹಾರ ಹಾಕ್ಬೇಕು. ಇನ್ನು ಹಲವಾರು ನಮ್ಮ ಬೇಡಿಕೆ ಎಲ್ಲ ಈಡೇರಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಇದು ಮಾಡ್ಕೊಂಡು ಶೀಘ್ರದಲ್ಲಿ ಅದನ್ನ ವ್ಯವಸ್ಥೆ ಮಾಡಿಕೊಡೋಕಂತ ಹೇಳಿ ನಾವು ಮನವಿ ಸ್ಪಂದನೆ ಕೊಟ್ಟು ನಮ್ಮ ಈ ಶೀಘ್ರದಲ್ಲಿ ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು. ಆದ್ಮೇಲೆ ವಿವಿಧ ಬೆಳೆ ಏನು ಹಿಂಗಾರಿ ಅಂತ ಬೆಳೆ ಎಲ್ಲಾ ಬೆಳೆಗೆ ಜೋಳ ಕಡ್ಲಿ ಎಲ್ಲವೂ ನಾವು ಹಾಕಿವಿ. ಅದ್ರ ಪ್ರಕಾರ ಎಲ್ಲವನ್ನೂ ಘೋಷಣೆ ಮಾಡಿ ಅನುಕೂಲ ಮಾಡಿಕೊಡೋಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ಕೊಂಡಿದ್ವಿ. ಸರ್, ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು, ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು. ಯಾಕಪ್ಪ ಅಂದ್ರ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡ್ಲಿ ಬೆಳೆ ಬಂದು ಎಲ್ಲಾ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ. ಈ ರೀತಿ ಆಗ್ಬಾರ್ದು. ಯಾಕಪ್ಪ ಅಂದ್ರ ಈಗ ಕಡ್ಲಿ ನಮ್ದು ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಕಟಾವಿ ಹಂತಕ್ಕೆ ಬಂದೈತಪ್ಪಲ್ಲ, ಈಗಾಗಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರ ತಮ್ಮ ರೈತರು ಏನ್ ಮಾಡ್ತಾರ, ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ. ಅಂದಾಗ ಮಾತ್ರ ರೈತರ ಕಡ್ಲಿ ಏನ್ ಕಟಾವ್ ಆದಗಡ್ಲೇನ ಆ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆತಪ್ಪ ಅಂದ್ರ ಇಮಿಡಿಯೇಟ್ಲಿ ತಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರ ದವಸ ಕಡ್ಲಿಯನ್ನ ಒಂದು ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಇವು ಸರ್ಕಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನ ರೈತರದ್ದು ದಲ್ಲಾಳಿಗಳು ತಗೊಂಡು ತಮ್ಮ ಗುಡಾಮ್ ತುಂಬಿಸ್ಕೊಂಡಿಂದ ಆಮೇಲೆ ಆದೇಶ ಮಾಡ್ತಾರ. ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲಾಗತ್ತೆ, ರೈತರಿಗೆ ಏನು ಸಿಗಂಗಿಲ್ಲ. ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿಯನ್ನು 10,000 ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ ಪಕ್ಷ ಒಂದು 50 ಕ್ವಿಂಟಲ್ ಆದ್ರೂ ಕಡ್ಲಿ ತಗೊಳ್ಳೇಬೇಕು. ಅಂದಾಗ ಮಾತ್ರ ರೈತನ ಕಡ್ಲಿ ಸೀದಾ ಏನಪ್ಪಾ ಅಂದ್ರ ಕಡ್ಲಿ ಕೇಂದ್ರಕ್ಕೆ ತಲುಪ್ತಾವ. ಇಲ್ಲಿಲ್ಲ ಅಂದ್ರೆ ಇನ್ನೂ ಕೆಲವೊಂದಿಷ್ಟು 20 ಕ್ವಿಂಟಲ್ 10 ಕ್ವಿಂಟಲ್ ಉಳಿದು ಬಿಡ್ತಾವ. ಅದನ್ನ ಎಲ್ಲಿ ಕೊಡ್ಬೇಕು? ಮುಕ್ತ ಮಾರ್ಕೆಟ್ ಕೊಡಕ್ ಹೋದಪ್ಪ ಅಂದ್ರ 5,000 6,000 ರೂಪಾಯಿ ರೇಟ್ ಕೇಳ್ತಾರ. ಹಂಗಾಗಿ ರೈತಗೆ ಏನಪ್ಪ ಅಂದ್ರ ಸೋತ್ ಹೋಗ್ಬಿಟ್ಟಾನ. ಎಣ್ಣೆ ಹೊಡೆದು ಕಡ್ಲಿ ಕಳಸ ತೆಗಿಸಿ ಎಲ್ಲ ಈಗ ಏನಪ್ಪಾ ಅಂದ್ರ ಒಂದೊಂದ್ ಎಕರೆಗೆ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಕಡ್ಲಿಯನ್ನ ಬೆಳೆದಂತ ರೈತ ಈಗ ಸ್ವಲ್ಪ ಬೆಳೆದವು, ಆಮೇಲೆ ಅವಕ್ಕೆ ಅಲ್ಲಲ್ಲಿ ಸಿಡಿ ರೋಗನು ಬರಕ್ ಉಂಟಾವು. ಹಂಗಾಗಿ ಸರ್ಕಾರಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಶೀಘ್ರದಲ್ಲೇ ಈ ಜನವರಿ ಫಸ್ಟ್ ವೀಕ್ ನಲ್ಲೇ ಕಡ್ಲಿ ಖರೀದಿ ಕೇಂದ್ರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಖರೀದಿ ಕೇಂದ್ರ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ತೆರಿತಾರೆ ಅನ್ನೋದು ಆದೇಶ ಮಾಡಿ ಕನಿಷ್ಠ ಪಕ್ಷ ಎಲ್ಲಾ ರೈತರಿಗೂ ಅನುಕೂಲ ಮಾಡಿ ಕೊಡ್ಬೇಕಂತಂದು ನಾವು ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ ಸರ್. ನಮ್ಮ ಹೆಸರು ಯಲ್ಲಪ್ಪ ಎಚ್ ಬಾಬ್ರಿ.